ರಾಜ್ಯದಲ್ಲಿ ನಾವು ಪಾವತಿ ಖಾತೆ ಆಂದೋಲನವನ್ನ ಆನ್ಲೈನ್ ಮುಖಾಂತರವಾಗಿ ಆರಂಭ ಮಾಡಿದ್ದೇವೆ. ಇದರ ಹಿಂದೆ ಉದ್ದೇಶ ಸುಮಾರು 52,55,000 ಜಮೀನುಗಳು ಸುಮಾರು ಮೃತರಾಗಿರುವ ರೈತರ ಹೆಸರಿನಲ್ಲಿ ಮುಂದುವರೆದಿದ್ದಾರೆ. ಕೇಂದ್ರ ಸರ್ಕಾರದವರು ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಮೃತರಾಗಿರುವ ಹೆಸರಿನಲ್ಲಿ ಇರುವಂತಹ ಜಮೀನುಗಳಿಗೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಕೂಡ PM ಕಿಸಾನ್ ಆಗಲಿ ಅಥವಾ ಕೃಷಿಯಲ್ಲಿ ಕೊಡ್ತಕ್ಕಂಥ ಸಬ್ಸಿಡಿಗಳನ್ನ ಕೊಡಬಾರದು ಅಂತೇಳಿ ಕೇಂದ್ರ ಸರ್ಕಾರದವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೃತರ ಹೆಸರಿನಲ್ಲಿ ಇರುವಂತಹ ಜಮೀನುಗಳನ್ನ ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡತಕ್ಕಂತಹದ್ದು ರೈತರ ಹಿತದೃಷ್ಟಿಯಿಂದ ಅನಿವಾರ್ಯ ಇದೆ. ಆ ಉದ್ದೇಶದಿಂದ ನಾವು ರಾಜ್ಯಾದ್ಯಂತ ಪಾವತಿ ಖಾತೆ ಆಂದೋಲನವನ್ನು ಆರಂಭ ಮಾಡಿದ್ದೇವೆ. 52,55,000 ಜಮೀನುಗಳು ಮೃತರ ಹೆಸರಿನಲ್ಲಿ ಇದಾವೆ ಅಂತ ನಾವು ಒಂದು ಲೆಕ್ಕ ಮಾಡಿದ್ದೇವೆ. ಅವುಗಳಲ್ಲಿ ಇಷ್ಟು ಜಮೀನುಗಳನ್ನ ನಾವು ಜನರ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟ್ಗಳು ಜನರ ಮನೆ ಬಾಗಿಲಿಗೆ ಹೋಗಿ ಯಾರ್ಯಾರು ರೈತರು ವ್ಯಾಜ್ಯ ಇಲ್ಲದೆ ಖಾತೆಯನ್ನ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಆಸಕ್ತರಿದ್ದಾರೆ ಅವರೆಲ್ಲರಿಗೂ ಕೂಡ ಖಾತೆ ಬದಲಾವಣೆ ಮಾಡಿಕೊಡ್ಬೇಕು ಅನ್ನೋದು ಈ ಅಭಿಯಾನದ ಉದ್ದೇಶ. ಈಗಾಗಲೇ ನಾವು ಒಂದು ತಿಂಗಳಿಂದ ಆರಂಭ ಮಾಡಿ ಇಲ್ಲಿಯವರೆಗೆ ಸುಮಾರು ಒಂದು 20,000 ರೈತರದನ್ನ ಮೃತರ ಹೆಸರಿನಲ್ಲಿದ್ದಂತಹ ಜಮೀನುಗಳನ್ನ ಅವರ ವಾರಸುದಾರರಿಗೆ ನಾವು ಖಾತೆ ಬದಲಾವಣೆ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡಿದ್ದೇವೆ. ಇದನ್ನ ಬರುವ ದಿನಗಳಲ್ಲಿ ಇನ್ನಷ್ಟು ತೀವ್ರಗತಿಯಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮವನ್ನ ನಾವು ರೂಪಿಸಿಕೊಂಡಿದ್ದೇವೆ. ಕಾರವಾರ ಜಿಲ್ಲೆಯಲ್ಲೂ ಕೂಡ ನಾನು ಇವತ್ತು ಹೆಚ್ಚಿನ ಒತ್ತನ್ನ ಕೊಟ್ಟು ಹೇಳಿದ್ದೇನೆ. ಇಲ್ಲೂ ಆ ರೀತಿಯಾಗಿ ಸುಮಾರು 1,90,000 ಜಮೀನುಗಳು ಸರಿಸುಮಾರು 57,000 ರೈತರು ಮೃತರ ಹೆಸರಿನಲ್ಲಿ ಇದ್ದಾವೆ ಅನ್ನುವಂತಹದನ್ನ ನಾವು ಅಂದಾಜು ಮಾಡಿದ್ದೇವೆ. ಅವರಿಗೆ ಹೇಳಿದ್ದೇನೆ, ಬರುವ 6 ತಿಂಗಳಲ್ಲಿ ಇಷ್ಟು ರೈತರನ್ನ ಸಂಪರ್ಕ ಮಾಡಿ ಅವರು ಒಪ್ಪಿಗೆ ಕೊಟ್ಟಲ್ಲಿ ಅವರ ವಾರಸುದಾರರಿಗೆ ಯಾವುದೇ ಖರ್ಚಿಲ್ಲದೆ ಸರ್ಕಾರನೇ ರೈತರ ಮನೆ ಬಾಗಿಲಿಗೆ ಹೋಗಿ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದೇನೆ. ಎರಡನೇದು, ನಾವು ರಾಜ್ಯಾದ್ಯಂತ ಹಳೆ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ. ಅವುಗಳನ್ನ ಸಂರಕ್ಷಣೆ ಮಾಡುವಂತಹ ಭೂ ಸುರಕ್ಷಾ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ಭೂ ಸುರಕ್ಷಾ ಯೋಜನೆಯಲ್ಲಿ ಹಳೆ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಡಿಜಿಟೈಸೇಷನ್ ಮಾಡ್ತಾ ಇದ್ದೇವೆ. ಇದರ ಮುಖಾಂತರ ದಾಖಲೆಗಳು ಹಾಳಾಗೋದನ್ನ ಸಂರಕ್ಷಣೆ ಮಾಡಿದಾಗುತ್ತೆ, ಕಳೆದು ಹೋಗೋದನ್ನ ತಪ್ಪಿಸಿದಾಗುತ್ತೆ ಮತ್ತು ಜನಗಳಿಗೆ ಅವರ ಬೆರಳ ತುದಿಯಲ್ಲಿ ದಾಖಲೆಗಳನ್ನ ಎಲ್ಲಿದ್ದರೆ ಅಲ್ಲಿಂದನೇ ಆನ್ಲೈನ್ ಮುಖಾಂತರವಾಗಿ ಪಡೆದುಕೊಳ್ತಕ್ಕಂತಹ ಸೌಲಭ್ಯವನ್ನ, ಶಕ್ತಿಯನ್ನ ಜನಗಳ ಕೈಗೆ ತುಂಬುತ್ತಾ ಇದ್ದೇವೆ. ನಾವು ಇವುಗಳನ್ನ ಸ್ಕ್ಯಾನ್ ಮಾಡೋದ್ರಿಂದ ಮುಂದೆ ಇವುಗಳಲ್ಲಿ ನಕಲಿ, ಫೋರ್ಜರಿ, ತಿದ್ದುಪಡಿ ಮಾಡಿ ಫ್ರಾಡ್ ಮಾಡುವಂತ ಅವಕಾಶಗಳಿಗೂ ಕೂಡ ಒಂದು ಕಡಿವಾಣ ಹಾಕ್ತಾ ಇದ್ದೇವೆ. ಇದರ ಮುಖಾಂತರವಾಗಿ ರಾಜ್ಯದಲ್ಲಿ ಸುಮಾರು 100 ಕೋಟಿ ಪುಟಗಳನ್ನ ಈ ರೀತಿಯ ದಾಖಲೆಗಳು ಇದ್ದಾವೆ ಅಂತ ಅಂದಾಜು ಮಾಡಿದ್ದೇವೆ. ಅದರಲ್ಲಿ ಇಲ್ಲಿಯವರೆಗೆ 33.1 ಕೋಟಿ ಪುಟಗಳನ್ನ ಈಗಾಗಲೇ ನಾವು ಸ್ಕ್ಯಾನ್ ಮಾಡಿದ್ದೇವೆ. 33% ಆಗಿದೆ. ಇನ್ನೊಂದು 6 ತಿಂಗಳಲ್ಲಿ ಬಾಕಿ ಇರುವಂತಹ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನ್ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಮತ್ತು ಈ ದಾಖಲೆಗಳು ಇನ್ನು ಮುಂದೆ ಜನ ನಮ್ಮ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಅವರ ಮನೆಯಿಂದಲೇ ನಮ್ಮ ಭೂ ಸುರಕ್ಷಾ ಆನ್ಲೈನ್ ಪೋರ್ಟಲ್ ಅವರು ಅರ್ಜಿ ಹಾಕಿ ಆನ್ಲೈನ್ ಅಲ್ಲೇ ಸರ್ಟಿಫೈಡ್ ಕಾಪಿಯನ್ನ ಪಡೆದುಕೊಳ್ಳಬಹುದು. ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ. ನಮ್ಗೆ ಆನ್ಲೈನ್ ನಲ್ಲಿ ಅರ್ಜಿ ಹಾಕ್ಲಿಕ್ಕೆ ಗೊತ್ತಾಗೋದಿಲ್ಲ ಅಂತಿದ್ದಲ್ಲಿ ನಾಡ ಕಚೇರಿಗೆ ಬಂದು ಕೂಡ ಅಲ್ಲಿ ಈ ದಾಖಲೆಗಳನ್ನ ಆನ್ಲೈನ್ ಮುಖಾಂತರ ಪಡ್ಕೊಳ್ಬಹುದು. ತಾಲೂಕು ಕಚೇರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ. ಸೊ ಈ ಸೌಲಭ್ಯ ಅವ್ರಿಗೆ ಶಕ್ತಿ ಇದ್ರೆ ಅವ್ರ ಮನೆಯಿಂದನೇ ಆನ್ಲೈನ್ ಅಲ್ಲಿ ಪಡ್ಕೊಳ್ಳಿ.
ಇಲ್ಲ ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಪಡ್ಕೊಳ್ಬಹುದು, ಇಲ್ಲ ಅಂದ್ರೆ ನಮ್ಮ ನಾಡ ಕಚೇರಿಗೆ ಹೋಗಿ ಪಡ್ಕೊಳ್ಬಹುದು. ದಾಖಲೆ ಪಡ್ಕೊಳ್ಳಿಕ್ಕೆ ತಾಲೂಕು ಕೇಂದ್ರ ಕಚೇರಿಗೆ ಬಂದು ಅಲೆದಾಡುವಂತ ಅವಶ್ಯಕತೆ ಇರೋದಿಲ್ಲ. ಆ ಒಂದು ಅಲೆದಾಟದಿಂದನೂ ಕೂಡ ಜನಗಳಿಗೆ ನಾವು ಮುಕ್ತಿಯನ್ನ ಕೊಡ್ತಾ ಇದ್ದೇವೆ. ಇನ್ನು ಮುಂದುವರೆದು ಹಿಂದೆ ನಾವು ಈ ಇಲಾಖೆ ಜವಾಬ್ದಾರಿ ತಗೊಂಡಾಗ ಈ ತಹಸೀಲ್ದಾರರು ಕೋರ್ಟ್ ಕೇಸುಗಳು ಸುಮಾರು ವರ್ಷಗಳಿಂದ ವಿಲೆ ಆಗದೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಸುಗಳನ್ನ ಬಾಕಿ ಇಟ್ಟು ಹೋಗಿದ್ರು. ಅವಧಿ ಮೀರಿದಂತಹ ಪ್ರಕರಣಗಳೇ 10,774 ಬಾಕಿ ಇದ್ವು. ನಾನು ಈ ಇಲಾಖೆಯ ಜವಾಬ್ದಾರಿ ತಗೊಂಡಾಗ ತಹಸೀಲ್ದಾರ್ ಕೋರ್ಟ್ ಅಲ್ಲಿ 10,774 ಒಟ್ಟು ಕೇಸ್ ಅಲ್ಲ, ಅವಧಿ ಮೀರಿದಂತಹ ತಹಸೀಲ್ದಾರ್ ಕೋರ್ಟ್ ಕೇಸುಗಳು 10,774 ಇತ್ತು. ಇದನ್ನ ನಮ್ಮ ಸರ್ಕಾರ ಆಂದೋಲನದ ಮಾದರಿಯಲ್ಲಿ ವಿಲೆ ಮಾಡುವಂತ ಅಭಿಯಾನ ಮಾಡಿ 10,774 ಇದ್ದಿದ್ದನ್ನ ಇವತ್ತು 457 ಕೇಸ್ಗೆ ಇಳಿಸಿದೆ. ನಾನು ತಗೊಂಡಾಗ 10,774 ಪೆಂಡಿಂಗ್ ಇತ್ತು. ಈಗ ಜೂನ್ ತಿಂಗಳಿಗೆ ಅದು 457 ಪೆಂಡಿಂಗ್ ಇದೆ ತಹಸೀಲ್ದಾರ್ ಕೋರ್ಟ್ ಅಲ್ಲಿ. ಎಸಿ ಕೋರ್ಟ್ ಅಲ್ಲಿ ತಮ್ಗೆ ಹೇಳೋದಾದ್ರೆ, ನಾನು ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಾಗ ಅವಧಿ ಮೀರಿದಂತಹ ಪ್ರಕರಣಗಳು 62,857 ಬಾಕಿ ಇತ್ತು. ಅವಧಿ ಮೀರಿದಂತಹ ಪ್ರಕರಣ ಇವತ್ತು ಆ ಪ್ರಕರಣಗಳು 19,219ಕ್ಕೆ ಇಳಿಸಿದೆ. ಅಂದ್ರೆ 66% ಏನು ಅವರು ಪೆಂಡೆನ್ಸಿ ಬಿಟ್ಟು ಹೋಗಿದ್ರು ಅದನ್ನ ಡಿಸ್ಪೋಸ್ ಮಾಡಿದ್ದೇವೆ 2 ವರ್ಷದ ಅವಧಿಯಲ್ಲಿ. ಈ 62,000 ಪ್ರಕರಣದಲ್ಲಿ 32,757 ಪ್ರಕರಣಗಳು 5 ವರ್ಷಕ್ಕಿಂತ ಮೀರಿ ಪೆಂಡಿಂಗ್ ಇದ್ದಂತಹ, 5 ವರ್ಷಕ್ಕಿಂತ ಮೀರಿ ಎಸಿ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇತ್ತು. ಇವತ್ತು 5 ವರ್ಷ ಮೀರಿರುವಂತಹ ಎಸಿ ಕೋರ್ಟ್ ಪ್ರಕರಣಗಳು ಹಿಂದೆ 32,787 ಇದ್ದಿದ್ದು ಇವತ್ತು 4,748ಕ್ಕೆ ಇಳಿಸಿದೆ. ಆವಾಗ 33,000 ಇತ್ತು, ಈಗ 4,700ಕ್ಕೆ ಇಳಿಸಿದೆ. ಒಟ್ಟಾರೆ ಟೋಟಲ್ ಅವಧಿ ಮೀರಿದಂತಹ ಪ್ರಕರಣಗಳು 62,000 ಇದ್ದಿದ್ದು ಈಗ 19,000ಕ್ಕೆ ಇಳಿಸಿದ್ದೇವೆ. ಈ ರೀತಿಯಾಗಿ ಕಂದಾಯ ಇಲಾಖೆಯಲ್ಲಿ ನಾವು ಜನಪರ ಬದಲಾವಣೆ, ಸುಧಾರಣೆ ಮತ್ತು ಜನಪರ ಆಡಳಿತವನ್ನ ತರತಕ್ಕಂತ ಪ್ರಯತ್ನವನ್ನ ಎಲ್ಲ ಹಂತದಲ್ಲಿಯೂ ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಕೆಲಸವನ್ನ ನಾವು ಇನ್ನಷ್ಟು ಮುಂದುವರಿಸ್ತೇವೆ. ಅದನ್ನ ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದೇನೆ. ನಮ್ಮ ಕಂದಾಯ ಇಲಾಖೆಯಲ್ಲಿ ಯಾವಾಗ್ಲೂ ಕೂಡ ನಾವು ಎಷ್ಟು ಕೆಲಸ ಮಾಡಿದ್ರು ಇನ್ನೂ ಮಾಡಬೇಕಾಗಿರೋದು ಇದ್ದೇ ಇರುತ್ತೆ. ಹಾಗಾಗಿ ವಿರಮಿಸ್ತಕ್ಕಂತಹ ಪ್ರಶ್ನೆ ಇಲ್ಲ. ಸೊ ಇದನ್ನ ಎಲ್ಲರೂ ಕೂಡ ಇನ್ನಷ್ಟು ಗಂಭೀರವಾಗಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಒಂದುಗೂಡಿ ಇಲ್ಲಿ ನಮ್ಮ ಇಲಾಖೆಯ ಕೆಲಸ ಕಾರ್ಯಗಳು ಈ ಜಿಲ್ಲೆಯಲ್ಲಿ ಚೆನ್ನಾಗಿ ನಡೆದಿದೆ, ಇಲ್ಲ ಅಂತಲ್ಲ. ಆದ್ರೆ ಇನ್ನೂ ಹೆಚ್ಚಿನ ತೀವ್ರಗತಿಯಲ್ಲಿ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಆಸ್ತಿ ಇರೋದೇ ಇಲ್ಲ. ಅವರ ಆಸ್ತಿಯಲ್ಲಿ ಬೇರೆ ಯಾರು ಅನುಭವಿಸ್ತಾ ಇದ್ದಾರೆ. ಅಂತ ಕೇಸು ಅವಾಗ ನಾವು ಹ್ಯಾಂಡಲ್ ಮಾಡಕ್ಕಾಗೋದಿಲ್ಲ, ಅದು ಸಿವಿಲ್ ಕೋರ್ಟ್ಗೆ ಹೋಗ್ಬೋದು. ಅವು ಮಾಲೀಕತ್ವದ ವ್ಯಾಜ್ಯ ಇದ್ದಲ್ಲಿ ಅವನ್ನ ನಾವು ಹ್ಯಾಂಡಲ್, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅದು ಬರೋದಿಲ್ಲ. ಸಿವಿಲ್ ಕೋರ್ಟ್ ಮುಖಾಂತರ ಬಗೆಹರಿಸ್ಕೊಂಡು ಆ ತರದ್ ನಾವು ಕೈ ಬಿಟ್ಬಿಡ್ತೇವೆ. ಆ ತರದ್ ನಾವು ಕೈ ಬಿಡ್ಲೇಬೇಕು. ಆ ತರದ್ದೆಲ್ಲ ಮಾಡ್ಲಿಕ್ಕೆ ಬೇರೆ ರಾಜ್ಯಗಳು ತುಂಬಾ ಜನ ನಮ್ಗೆ ಪವರ್ಸ್ ಇಲ್ಲ. ಎನಿವೆ ಅದು ಪೌತಿ ಖಾತೆ ಕ್ಯಾಂಪೇನ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಏನಾದ್ರೂ ಕಾನೂನಾತ್ಮಕವಾಗಿ ಪರಿಹಾರ ಹುಡುಕ್ಬೇಕೆ ಬಿಟ್ರೆ ಪೌತಿ ಆಂದೋಲನದಲ್ಲಿ ಅದು ಮಾಡ್ಲಿಕ್ಕೆ ಆಗಲ್ಲ. ಅದು ಅವರಿಬ್ಬರಿಗೂ ಡಿಸ್ಪ್ಯೂಟ್ ಆಗುತ್ತೆ. ಲೀಗಲ್ ಸಿವಿಲ್ ಕೋರ್ಟ್ ನಾವು ಡಿಸ್ಸೆಟಲ್ ಮಾಡ್ಲಿಕ್ಕೆ ಆಗುತ್ತೆ. ಅವೆಲ್ಲ ಕಾನೂನು ಸ್ಪಷ್ಟ ಇದೆ. ಮಾಲೀಕತ್ವದ ವ್ಯಾಜ್ಯವನ್ನ ಪರಿಹರಿಸತಕ್ಕಂಥದ್ದು ಕಂದಾಯ ಇಲಾಖೆಗೆ ನಮಗೆ ತಿಳಿದ ಹಾಗೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ದಟ್ ಇಸ್ ಎ ಪ್ಯೂರ್ಲಿ ಜ್ಯೂರಿಸ್ಡಿಕ್ಷನ್ ಆಫ್ ಸಿವಿಲ್ ಕೋರ್ಟ್.
ಮಾಲೀಕತ್ವದ ವ್ಯಾಜ್ಯ ಏನಿದ್ರು ಅಲ್ಲೇ ಸರ್ ಅನಧಿಕೃತ ಪಿಂಚಣಿ ಬಗ್ಗೆ ಸ್ವಲ್ಪ ದರ್ಶನ ನಮಗೆ ಒಂದು ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ಆಧಾರ್ನಲ್ಲಿ ಅವರು ಕೊಟ್ಟಿರುವಂತಹ ವಯಸ್ಸು ಅದನ್ನ ಪಿಂಚಣಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ವಯಸ್ಸಿಗೆ ಹೋಲಿಕೆ ಮಾಡಿದಾಗ ಸುಮಾರು 10 ಲಕ್ಷ ಪ್ರಕರಣದಲ್ಲಿ ಆಧಾರ್ನಲ್ಲಿ ಕೊಟ್ಟಿರೋ ವಯಸ್ಸು ಅವರು 60 ವಯಸ್ಸಿಗಿಂತ ಗಣನೀಯವಾಗಿ ಕಡಿಮೆ ಇರುವಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ ಸುಮಾರು 10 ಲಕ್ಷ ಪ್ರಕರಣದಲ್ಲಿ. ಸೊ ಹಾಗಂತೇಳಿ ಇವೆಲ್ಲವೂ ಕೂಡ ಅನರ್ಹ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಇವುಗಳನ್ನ ನಾವು ಪುನರ್ ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಪುನರ್ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಅದಕ್ಕೆ ಬೇಕಾದಂತಹ ಯಾವ ರೀತಿಯಲ್ಲಿ ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂತಹದ್ದನ್ನು ಕೂಡ ನಾವು ಅವರಿಗೆ ಡೀಟೇಲ್ ಆಗಿ ನಾವು ಗೈಡ್ಲೈನ್ಸ್ ಅನ್ನ ಕೊಡ್ತೇವೆ. ಅಷ್ಟೇ ಅಲ್ಲ, ಕೆಲವರು ಅಂಗವಿಕಲರು ಅಂತೇಳಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಅಂಗವೈಫಲ್ಯತೆ ಬಹಳ ಕಡಿಮೆ ಪ್ರಮಾಣ ಇರಬಹುದು, ಅಥವಾ ಇಲ್ಲದೆ ಇರೋರು ಕೂಡ ಅಂಗವೈಫಲ್ಯತೆ ಇದೆ ಅಂತ ಸರ್ಟಿಫಿಕೇಟ್ ತಗೊಂಡು ಈ ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ವಂಚನೆ ಅಷ್ಟೇ ಅಲ್ಲ, ಸರ್ಕಾರ ಕೊಡ್ತಕ್ಕಂತಹದ್ದು ಸಾಮಾನ್ಯ ಜನಗಳ ತೆರಿಗೆ ಕಟ್ಟಿದಂತಹ ಹಣ. ಸೊ ಇದು ಸಾರ್ವಜನಿಕರಿಗೆ ಮಾಡ್ತಕ್ಕಂತ ವಂಚನೆ ಆಗುತ್ತೆ. ಯಾರು ಅರ್ಹರಿದ್ದಾರೆ, ಯಾರು ಡಿಸರ್ವಿಂಗ್ ಇದ್ದಾರೆ, ಅವರಿಗೆ ಕೊಡೋದಕ್ಕೆ ನಾವು 100ಕ್ಕೆ 100 ಬದ್ಧರಿದ್ದೇವೆ. ಆದ್ರೆ ಯಾರು ಫ್ರಾಡ್ ಮಾಡ್ತಾರೆ ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅದನ್ನ ಈಗ ನಾವು ಆಧಾರ್ಗೆ ಡೇಟಾ ಬೇಸ್ಗೆ ಕಂಪೇರ್ ಮಾಡಿ ತೆಗೆದಿದ್ದೇವೆ. ಅದನ್ನ ಫೀಲ್ಡ್ ಗೆ ವೆರಿಫಿಕೇಶನ್ಗೆ ಕಳಿಸ್ತೇವೆ. ಫೀಲ್ಡ್ ಅಲ್ಲಿ ಅವ್ರದ್ದು ಬೇರೆ ಏಜ್ ಎಷ್ಟಾಗಿದೆ, ಏನು ಅವ್ರದ್ದು ಫಿಸಿಕಲ್ ಡಿಸಬಿಲಿಟಿ ಎಷ್ಟಿದೆ, ಇವೆಲ್ಲವನ್ನು ಕೂಡ ಚೆಕ್ ಮಾಡಿಸ್ತೇವೆ. ನನಗೆ ಈಗ ಈ ಜಿಲ್ಲೆಯಲ್ಲಿ ಈಗ ತಮಗೆ ಗೊತ್ತಿರುವ ಹಾಗೆ ವೃದ್ಧಾಪ್ಯ ವೇತನ ಪಡೆದುಕೊಳ್ಬೇಕು ಅಂದ್ರೆ 60 ವಯಸ್ಸಾಗಿರ್ಬೇಕು. 60 ವಯಸ್ಸಿಗಿಂತ ಕಡಿಮೆ ಇರ್ತಕ್ಕಂಥವರು 11,956 ಜನ ಇದ್ದಾರೆ. ಎಲ್ಲಿಂದ ಇವ್ರಿಗೆ ಏಜ್ ಸಿಕ್ಕಿತು ಅಂದ್ರೆ ಆಧಾರಿಂದ ನಾವು ಏಜ್ ತಗೊಂಡಿದ್ದೇವೆ. ಆಧಾರಲ್ಲಿ ಇವರೆಲ್ಲರೂ ಕೂಡ 50, 55, 40 ಏಜ್ ಇದೆ. ಆದ್ರೆ ಇವರೆಲ್ಲ 60 ವಯಸ್ಸಿನ ಮೇಲ್ಪಟ್ಟವರಿಗೆ ಸಿಗುವಂತ ಸೌಲಭ್ಯವನ್ನ ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ 351 ಜನ ಇದ್ದಾರೆ ಈ ಜಿಲ್ಲೆಯಲ್ಲಿ. ಹಾಗೆ HRMS ಅಂದ್ರೆ ಗವರ್ಮೆಂಟ್ ಎಂಪ್ಲಾಯೀಸ್, ಅವರು ಕೂಡ ಅಲ್ಲಿ ಎಂಟ್ರಿ ಇರೋರು ಕೂಡ ಇಲ್ಲಿ ಪಿನ್ಷನ್ ತಗೊಳ್ತಾ ಇದ್ದಾರೆ, ಸಾಮಾಜಿಕ ಭದ್ರತಾ ಪಿನ್ಷನ್ ತಗೊಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಈಗ ನನ್ನ ಹತ್ರ ಇರೋದು ಇಲ್ಲಿ ಸುಮಾರು 117 ಜನ ಆ ತರ ಸ್ಟೇಟ್ ಅಲ್ಲಿ ಇದ್ದಾರೆ ಅಂತ ಒಂದು ನಮ್ಗೆ ಬಂದಿರೋ ಮಾಹಿತಿ. ಇಲ್ಲಿಂದ ಕೂಡ ಒಂದು ಕೆಲವು ಕೇಸಸ್ ಇದಾವೆ ಆ ತರ. ಒಟ್ಟು ವಯಸ್ಸು ಕಡಿಮೆ ಇರೋರು 11,80,000 ಜನ ಇದೆ ಓಲ್ಡ್ ಏಜ್ ಪೆನ್ಷನ್ ತಗೊಳ್ತಾ ಇದ್ದಾರೆ. 11,80,000 ಜನ ಈ ಜಿಲ್ಲೆಯಲ್ಲಿ 11,956. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಸ್ಟೇಟ್ ಅಲ್ಲಿ ಸುಮಾರು 13,702 ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಕೂಡ ಈ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್, ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ನಮ್ಗೆ ಈಗ ಇರುವಂತಹ ಪ್ರಾಥಮಿಕ ಮಾಹಿತಿ, ಸಬ್ಜೆಕ್ಟ್ ಟು ವೆರಿಫಿಕೇಶನ್. ಆಮೇಲೆ ಸುಮಾರು ಜನ APL ಕಾರ್ಡ್ ಇದೆ, ಅವರು ಕೂಡ ತಗೊಳ್ತಾ ಇದ್ದಾರೆ. ಈ ತರದ್ದೆಲ್ಲ ಇದೆ. ಸೊ ಇವುಗಳನ್ನ ಅನುಮಾನಾಸ್ಪದ ಪ್ರಕರಣ ಅಂತ ಹೇಳ್ತಾ ಇದ್ದೇವೆ ಬಿಟ್ರೆ ನಾನು ಅನರ್ಹ ಅಂತ ಹೇಳ್ತಾ ಇದ್ದೇನೆ. ಅನರ್ಹ ಯಾವಾಗ ಆಗುತ್ತೆ? ಫೀಲ್ಡ್ ಅಲ್ಲಿ ನಾವು ವೆರಿಫಿಕೇಶನ್ ಮಾಡಿ ಇದನ್ನೆಲ್ಲ ಚೆಕ್ ಮಾಡಿದ ನಂತರ ಅದನ್ನ ನಾವು ಅರ್ಹನೋ ಅನರ್ಹ ಅಂತ ಆಮೇಲೆ ತೀರ್ಮಾನ ಆಗುತ್ತೆ. ಆದ್ರೆ ಸದ್ಯಕ್ಕೆ ಇವು ಅನುಮಾನಾಸ್ಪದ ಪ್ರಕರಣ.
ನನಗೆ ಕೆಲವು ವಿಲೇಜ್ ಅಕೌಂಟೆಂಟ್ ಅವ್ರ ಮೊಬೈಲ್ ಅಲ್ಲಿ ಫೋಟೋ ತೋರಿಸಿದ್ರು. ಅವ್ರ ವ್ಯಕ್ತಿಗಳು ದೈಹಿಕವಾಗಿ ಎಲ್ಲ ಯಾವುದೇ ಅವರಿಗೆ ದೈಹಿಕ ನ್ಯೂನತೆ ಇಲ್ಲ, ಆದ್ರೆ ಅವರಿಗೆಲ್ಲ 75% ಡಿಸಬಿಲಿಟಿ ಅಂತ ಕೆಲವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವರು ತಗೊಳ್ತಾ ಇದ್ದಾರೆ 2,000-2,500 ರೂಪಾಯಿ ತಗೊಳ್ತಾ ಇದ್ದಾರೆ. ಈ ರೀತಿಯಾಗಿ ಇದು ನನ್ನ ಪ್ರಕಾರ ಅವರು ಈ ತರ ಇದು ಅನುಮಾನಾಸ್ಪದ. ಅವರು ನಿಜನೇ ಆಗಿದ್ದಾರೆ, ಇದು ಈ ರೀತಿ ಮಾಡಿರುವಂತಹದ್ದು, ತಪ್ಪು ಮಾಡಿರುವಂತಹದ್ದು ನಿಜನೇ ಆಗಿದ್ದಲ್ಲಿ ಇದು ಫ್ರಾಡ್ ಆಗುತ್ತೆ. ಯಾರೇ ಆಗ್ಲಿ ಫ್ರಾಡ್ ಮಾಡುವಂತಹದಕ್ಕೆ ನಾವು ಸಹನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ನೀವು ಇರ್ಬೋದು, ನೋಡಿ ಯಾರೇ ಆಗ್ಲಿ ಎಲಿಜಿಬಲ್ ಕೇಸಸ್ಗೆ ಮಾಡಿ ಅಂತ ಹೇಳ್ತಾರೆ ಬಿಟ್ರೆ ಇನ್ಎಲಿಜಿಬಲ್ ಕೇಸಸ್ಗೆ ಮಾಡಬಾರ್ದಲ್ವಾ? ಇನ್ಎಲಿಜಿಬಲ್ ಕೇಸಸ್ಗೆ ಮಾಡಬಾರ್ದು, ಎಲಿಜಿಬಲ್ ಇರೋದು ಮಾಡ್ಕೊಡ್ಬೇಕು. ಎಲಿಜಿಬಲ್ ಇರೋರಿಗೆ ತತ್ಕ್ಷಣ ಮಾಡ್ಕೊಡ್ಲಿಕ್ಕೆ ನಾವು ಬದ್ಧರಿದ್ದೇವೆ, ಅದರಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಹಾಗಂತೇಳಿ ಬಡವರಿಗೆ, ನಿರ್ಗತಿಕರಿಗೆ, ವಯಸ್ಸಾದಂತವರಿಗೆ ಸಿಗುವಂತ ಅದನ್ನ ಬೇರೆಯವರು ತಗೊಂಡ್ರೆ ಅದು ವಂಚನೆ ಪ್ರಕರಣ. ಅದನ್ನ ಹಾಗೆ ಇರಬಹುದು, ಡೇಟಾ ಅಂತ ಇಲ್ಲ. ಈ ಡೇಟಾ ಇದ್ರೆ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ನಾವೇ. ಸರಿ, ಆಕ್ಷನ್ ಹೇಗೆ ತಗೊಳ್ತೀರ? ಸದ್ಯಕ್ಕೆ ಫಸ್ಟ್ ವೆರಿಫಿಕೇಶನ್ ನೋಡೋಣ. ಎಲ್ಲಾದ್ರೂ ಕೆಲವು ಕಡೆ ವ್ಯವಸ್ಥಿತವಾಗಿ ಇದು ಈ ತರ ತಪ್ಪು ಮಾಡಿದ್ರೆ ಅಂತ ಕಡೆ ಬೇಕಾದ್ರೆ ಅಧಿಕಾರಿಗಳ ಮೇಲೆ ಆಕ್ಷನ್ ಮಾಡೋದು ಆಮೇಲೆ ಬರುತ್ತೆ. ಬಟ್ ಇಲ್ಲ ಅಂತ ಹೇಳಿದ್ರೆ ಅವರು ಅನರ್ಹರಾಗಿದ್ರೆ ಅದನ್ನ ಅಟ್ಲೀಸ್ಟ್ ಸ್ಟಾಪ್ ಆದ್ರೂ ಮಾಡಬೇಕು. ನಾವು ಅಟ್ಲೀಸ್ಟ್ ಸ್ಟಾಪ್ ಮಾಡಬೇಕು. ಅವರು ತಪ್ಪು ಸರ್ಟಿಫಿಕೇಟ್ ಕೊಟ್ಟಿರೋದು ನಾನೇ ನೋಡಿದ್ದೇನೆ. ಯಾಕಂದ್ರೆ ನನಗೆ ವಿಲೇಜ್ ಅಕೌಂಟೆಂಟ್ ತೋರಿಸಿದ್ರು, ನೋಡಿ ಸರ್ ಇವರು ಫಿಸಿಕಲಿ ಎಲ್ಲ ಫಿಟ್ ಇದ್ದಾರೆ, ಆದ್ರೆ ಯಾರು ಡಾಕ್ಟರ್ ಕೊಟ್ಟಿದ್ದಾರೆ. ಅವರು ವಿಲೇಜ್ ಅಕೌಂಟೆಂಟ್ ಹೇಳಿದ್ರು, ಅವರು ಡಾಕ್ಟರ್ ಕೊಟ್ಟ ಮೇಲೆ, ಅವ್ರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನನ್ನ ಮೇಲೆ ಬಂದು ಗಲಾಟೆ ಮಾಡ್ತಾರೆ. ರೀ ಅವ್ರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನೀನ್ ಮಂಜೂರು ಮಾಡಲ್ಲ ಅಂತ ಹೇಳಕ್ಕೆ ನೀನ್ ಯಾರು ಮಾಡ್ಕೊಡಯ್ಯ ಅಂತ ಗಲಾಟೆ ಮಾಡ್ತಾರೆ. ಸರ್ ನನ್ನ ಮೇಲೆ ಒತ್ತಡ ಜಾಸ್ತಿ ಆಗಿದೆ, ನಾನು ಪ್ರಶ್ನೆ ಮಾಡಿದ್ದೇನೆ, ನೀವು ದೈಹಿಕವಾಗಿ ಚೆನ್ನಾಗಿದ್ದೀರಲ್ಲ ಅಂತ. ಸರ್ಟಿಫಿಕೇಟ್ ಇದೆಯಲ್ಲ, ಸರ್ಟಿಫಿಕೇಟ್ ಮೇಲೆ ಕೊಡ್ರಿ ಅಂತ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ಸರ್ ಅಂತ ಅವರು ಬಂದು ನನಗೆ ಅಳಲು ತೋಡ್ಕೊಟ್ರು ಕೆಲವು ಅಧಿಕಾರಿಗಳು. ಈ ರೀತಿಯಾದಂತೆಲ್ಲ ವ್ಯವಸ್ಥೆಯನ್ನ ದುರುಪಯೋಗ ಮಾಡುವಂತವ್ರು ಇದ್ದಾರೆ. ಅದರ ಬಗ್ಗೆ ಏನಂತ ಉತ್ತರ ಹೇಳ್ಬೇಕು, ಏನಂತ ನೋಡಿ ಇದನ್ನ ನಾವು ಈಗ ಸರಿ ಮಾಡೋ ಕೆಲಸ ಮಾಡೋಣ. ಹೇಳೋದ್ರಿಂದಲೇ ಎಲ್ಲ ಆಗೋದಿಲ್ಲ. ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪಕ್ಕೆ ಸರ್ ಈಗ 500 ಕೋಟಿ ರೂಪಾಯಿ ಕೊಡ್ತೀರಿ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಕಾಡಿನ ನಡುವೆ ಗುಡ್ಡ ಕುಸಿತ ಆಗ್ತಾ ಇದೆ, ಯಾವ ಮಾನವ ನಿರ್ಮಿತ ಆಗದೆ ಇರೋ ಪ್ರದೇಶದಲ್ಲೂ ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಸರ್ವೆ ಆಗಿ ಒಂದು ಸಮಗ್ರವಾಗಿ ಇನ್ನೂ ತನಕ ಸರ್ಕಾರ ಗಮನಕ್ಕೆ ಬಂದಂಗಿಲ್ಲ ಅಥವಾ ಒಂದು ಯಾವತ್ತೂ ಕೂಡ ಈಗ ಗುಡ್ಡ ಕುಸಿತಕ್ಕೆ ನಿಮ್ಮ ಜಿಲ್ಲೆಗೆ 100 ಕೋಟಿ ಕೊಟ್ಟಿದ್ದು ಉದಾಹರಣೆ ಇಲ್ಲ. ನಾವು ಹೇಳಿದ್ದೇವೆ, ನಾವು ಮಾತಿನ ಪ್ರಕಾರ ನಾವು 100 ಕೋಟಿ ಕೊಡ್ತೇವೆ. ನಿಮಗೆ ಮಲೆನಾಡು, ಕರಾವಳಿ 6 ಜಿಲ್ಲೆಗೆ 500 ಕೋಟಿ ರೂಪಾಯಿಯನ್ನ ಗುಡ್ಡ ಕುಸಿತ ತಡೆ ಕಾಮಗಾರಿಗಳಿಗೆ ನಾವು ಖರ್ಚು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಯಾವತ್ ಮಾಡಿದ್ವಿ? ಇದು ಸಾಲದಿಲ್ಲ ಅಂತ ನೀವು ಹೇಳ್ಬೋದು, ಅದನ್ನ ನೀವು ಹೇಳೋ ಮಾತನ್ನ ನಾನು ತಿರಸ್ಕಾರ ಮಾಡೋದಿಲ್ಲ. ಆದ್ರೆ 500 ಕೋಟಿ ರೂಪಾಯಿ ಲ್ಯಾಂಡ್ ಸ್ಲೈಡ್ ಪ್ರಿವೆನ್ಷನ್ಗೆ ಯಾರು ಇನ್ವೆಸ್ಟ್ ಮಾಡಿದ್ರು ಹೇಳಿ? ಅಟ್ಲೀಸ್ಟ್ ನಾವು ಅಷ್ಟಾದ್ರೂ ಮಾಡ್ತಾ ಇದ್ದೇವೆ. ಕೋಸ್ಟಲ್ ಈಗ ಕಡಲು ಕೊರೆತಕ್ಕೆ 300 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಸೊ ಈ 6 ಜಿಲ್ಲೆಗೆ 800 ಕೋಟಿ ರೂಪಾಯಿ ಪ್ರಕೃತಿ ವಿಕೋಪ ಶಮನ ಕಾಮಗಾರಿಗಳಿಗೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ಈ ವರ್ಷದಲ್ಲಿ 800 ಕೋಟಿಗೆ ಅಪ್ರೂವಲ್ ಕೊಡ್ಲಿಕ್ಕೆ ಹೊರಟಿದ್ದೇವೆ. ಈ 800 ಕೋಟಿ ರೂಪಾಯಿ ಯಾವತ್ತು ಯಾರು ಬಂಡವಾಳ ಹಾಕಿದ್ರು ಅದಾದ್ರೂ ಹೇಳಿ. ಸಾಲದು ಅಂತ ಹೇಳ್ತೀರಾ, ನಾನು ಆಯ್ತು, ನಾನು ನಿಮ್ಮದು ಒಪ್ಪೋದು ಬಿಡೋದು ಎರಡನೇ ಮಾತು, ನಾನು ತಿರಸ್ಕಾರನು ಏನ್ ಮಾಡ್ತಾ ಇಲ್ಲ, ಮಾಡ್ಬೇಕಿಲ್ಲ. ಅಟ್ಲೀಸ್ಟ್ 800 ಕೋಟಿ ರೂಪಾಯಿ ಆದ್ರೂ 6 ಜಿಲ್ಲೆಗೆ ಬಂಡವಾಳ ಹಾಕ್ತಾ ಇದೀವಲ್ಲ. 6 ಜಿಲ್ಲೆಗೆ ಇಲ್ಲ ಅದರದ್ದು ಬಿಟ್ಟು ಹೇಳ್ತಾ ಇದ್ದೇನೆ. ಅದರದ್ದು ಬಿಟ್ಟು ನ್ಯಾಷನಲ್ ಹೈವೇ ನಾನು ಮಾತಾಡ್ತಾ ಇಲ್ಲ. ಅದನ್ನ ಸರ್ಕಾರ ದಂಡ ಕೊಟ್ಟು ಪರಿಸ್ಥಿತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.